ಹಾಕಿ ಕುಂತಿರುವಂತ ಅವನಪ್ಪ ಯಾರವ ನಿಮ್ಮಪ್ಪ ಯೋಗಿನಾದ ಅಮೋಕ್ಷಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನು ಅರ್ಪಿಸುತ್ತ ಸಲ್ಲಿಸುತ್ತ ಯೋಗಿನಾದ ಅಮೋಕ್ಷಿದ್ದೇಶ್ವರನ ಒಂದು ಪ್ರೀತಿಯ ಮಗನಾಗಿರುವಂತಹ ಇವ್ರ್ಯಾರವ ನಾತ್ಯ ಪೊತ್ಯ ಗ್ರಾಮದ ಜಮಗೊಂಡ ಗೌಡ ಕಣಬಾಯಿ ದಂಪತಿಗಳು ಉದರಿಂದ ಜನಿಸಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತಹ ಯವನಪ್ಪ ಯಾರವ ನಿಮ್ಮಪ್ಪ ಯಾವ ಮಾಯದ ಮಗ ಮಾಧುಲಿಂಗೇಶ್ವರಿಗೆ ಸಂಧಿಗೆ ವಂದಿಸುತ್ತ ಅದೇ ತರನಾಗಿ ತಮ್ಮ ಏನತ್ತವ ಮಾತಾ ಯಾವ ನನ್ನಪ್ಪ ಹರಿಯುವ ಹಾವಿನ ಗಂಡ ಹೊರವೆ ಕಿಚ್ಚನ ಗಂಡ ಹೊರಮಾರಿ ದೇವ್ರ ಉಗ್ರ ಮಾರಿ ದೇವ್ರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬವಾಗಿ ವಾಸ ಮಾಡಿ ಕುಂತಿರುವಂತಹ ಅವನ ತಂದೆ ಯಾರಿವ ನಮ್ಮಪ್ಪ ವೀರ ಶೂರ ಮಲ್ಕಾರ್ ಸಿದ್ದೇಶ್ವರ ಪಾದಕ್ಕೂ ಒಂದು ಸಾರಿ ಹಣೆ ಮಣಿಯುತ್ತ ಅದಕ್ಕೆ ತಮ್ಮ ಏನತ್ತವ ಮಾತಾ ನಮ್ಮ ಅಜ್ಞಾನದ ಕತ್ತಲ ಒಡೆದೋಡಿಸಿ ಜ್ಞಾನದ ಬೆಳಕಿಗೆ ಹಚ್ಚಿ ಕಡ್ಡ ಇದ್ದಿದ್ದನ್ನು ಬಂಗಾರ ಗುಡ್ಡು ಮಾಡಿ ಮುಗುಲತ್ರಕ್ಕೆ ಬೆಳೆಸಿರುವಂತಹ ಯಾವನ ಗುರು ಯಾರಿವ ನಮ್ಮ ಗುರು ಮಣಿಮಿ ಮುದಗೊಂಡೇಶ್ವರ ಪಾದಕ್ಕೂ ಒಂದು ಸಾರಿ ಹಣೆ ಮಣಿಯುತ್ತ ಇವತ್ತ ಒಂದ ಈ ಜಾತ್ರೆಗೆ ಕಾರ್ಯಕರ್ತನಾಗಿರುವಂತಹ ಯಾವನ ತಂದೆ ಯಾರಿವ ನಿಮ್ಮ ತಂದೆ ಯಾವ ರಾಯಬಾಗ ತಾಲೂಕಿನ ಯಾವ ಆ ಬೆಳಗಾವಿ ಜಿಲ್ಲೆಯ ಆ ಸುಕ್ಷೇತ್ರ ಮಾವಿನ ಒಂದ ಗ್ರಾಮದ ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ಆ ಹಿಂಬವಾಗಿ ವಾಸ ಮಾಡಿ ಕುಂತು ಒಂದು ದೃಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರ ಪರಿಪಾಲನ ಗೈದು ಎಂಬ ಜಾಗನ ನೋಡಿ ಹಿಂಬವಾಗಿ ವಾಸ ಮಾಡಿ ಕುಂತಿರುವಂತಹ ಯವನ ತಂದೆ ಯಾರಿವ ನಮ್ಮ ತಂದೆ ಯೋಗಿನಾದ ಅಮೋಕ್ಷಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನು ಅರ್ಪಿಸುತ್ತ ಸಲ್ಲಿಸುತ್ತ ಪರಸು ಏನಾಯ್ತವಾ ಒಂದು ಅಮೋಕ್ಷಿದ್ದೇಶ್ವರ ಜಾತ್ರೆನ ಹಮ್ಮಿಕೊಂಡು ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಬಹಳ ವಿಚಾರ ಮಾಡಿ ಏನ್ ಮಾಡ್ಯಾರವ ಇವತ್ತು ರಾತ್ರಿ ಹಿಂಗೆ ಕಳಿಬಾರ್ದ ತಿಳ್ಕೊಂಡು ಜಾಗರಣೆ ನಿಮಿತ್ತವಾಗಿ 2 ಡೊಳ್ಳಿನ ಮೇಳಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡಾರವ ಮೇಳಗಳು ಯಾವ್ಯಾವು ಎಲ್ಲಿಂದ ಬಂದವು ಎಷ್ಟು ಗಂಟೆಗೆ ಬಂದವು ಏನೇನು ಮಾಡ್ಲಕತ್ತಾವು ಊಟ ಏನೇನು ಮಾಡ್ಯಾರು ಈಗಾಗಲೇ ಸರ್ಜೋಡಿ ಕಲಾವಿದರು ನಮ್ಮ ಸರ್ಗಳಾಗಿರ್ತಕ್ಕಂಥವ್ರು ಮಾಳುಸ್ತರು ಆ ಎಲ್ಲಾ ದೈವಕ್ಕೆ ಹೇಳ್ಯಾರ ಒಂದು ಜಮಖಂಡಿ ತಾಲೂಕಿಂದು ಮುತ್ತೂರು ಮೇಳ ಅಕ್ಷಯವಕ್ಕನ ಮೇಳ ಒಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಳ್ಳಿಗೇರಿ ಗ್ರಾಮದ ಯೋಗಿನಾದ ಅಮೋಕ್ಷಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮ ಶಾಂತವಕ್ಕನ ಸಂಘ ಹಿಂಗೆ 2 ಮೇಳಗಳನ್ನ ಕೂಡ್ಸ್ಯಾರ ಹೌದೌದು ಇವತ್ತ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾಷಣವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಏನಾಗತ್ತಾವ ಲೋಪದೋಷಗಳು ಆಗ್ತಾವ ಏನ್ ಪುಕ್ಕಟ ಬಂದಿರ ಲೋಪದೋಷ ಆಗಲಾಕ ಯಾಕ 10-15 ಸಾವಿರ ರೂಪಾಯಿ ಹಣ ಚಂದ ಮಾಡ್ಯಾರ ಅವ್ರ ನಿಮಗ ಅಂದ್ರ ನಿನ್ನ ಮಾತಿನ ಅರ್ಥ ಏನದ ತಪ್ಪಾಕವಂತ ರೊಕ್ಕ ತಗೊಂಡ್ರ ತಪ್ಪಾಗಬಾರ್ದ ಆಗಬಾರ್ದವು ಕರೆಕ್ಟ್ ಅದ ಪರ್ಸು 10-15 ಸಾವಿರ ರೂಪಾಯಿ ರೊಕ್ಕ ತಗೊಂಡ್ರೆ ತಪ್ಪು ಯಾಕಕ್ಕವ್ ಮೊಮ್ಮಗನು ಅವ್ರ ರೊಕ್ಕ ನನಗ ಅಟ್ಟೆ ಕೊಟ್ಟಾರನ ಹಾಡೋರ್ ಹಣ ಚಂದ ಮಾಡ್ಯಾರ ನಮಗೇನು ಕೊಟ್ಟಿಲ್ಲ ಅವರು ನಿಮಗ್ ಕೊಟ್ಟಿಲ್ಲ ಇಲ್ಲ ಕರೆಕ್ಟ್ ಅದ ಇವತ್ತ ಮಾವಿನ ಒಂದ ಗ್ರಾಮದೊಳಗ ಬೆಳತನ ಅಮೋಕ್ಷಿದ್ರ ಮುಂದೆ ನಾವು ಜಾಗರಣೆ ಮಾಡಿ ನೀವು ಜಾಗರಣೆ ಮಾಡಿ ಬೆಳತನ ಸೇವಾ ಮಾಡೋನು ಮುಂಜಾನೆ ಒಯ್ದು ನಿನ್ನ ಒಯ್ದು ಮಾಲಿಂಗಪುರ ಬಸ್ ಸ್ಟ್ಯಾಂಡ್ ಇಳಿಸ್ತೀನಿ ಒಟ್ಟ ಬೆಳತನ ಆಡಿದ ಪಗಾರ ಕೊಡಿಯಾಕತ್ತ ಒಟ್ಟ ನೀ ಪಗಾರ ಬೇಡಬೇಡ ನಾ ಮುಗಿಸಿದ ಪೇಮೆಂಟ್ ಇಲ್ಲೇ ಬಿಟ್ಟು ಹೋಗ್ತೀನಿ ಹಂಗ ಹೋಗಾಶ ಅದ ಮತ್ ಇದು ಹೆಂಗಕ್ಕವ ಹಂಗಾಗಕ್ಕ ಮನ್ಯಾಗ ನನ್ನ ಮಗಳ ಹಾದಿ ಕಾಯ್ಕೊತ್ ನಿಂತಿರ್ತಾವ ಬಾಗಿಲಿಗೆ ನೋಡು ಪರ್ಸಣ್ಣ ನೀನ ಬಹಳ ಸಣ್ಣವದಿ ನೀನು ಮಗಳ ದಾರಿ ಕಾಯ್ಕೋತ ಕುಂದಿರ್ತಾಳ ಅಂತ ಹೇಳ್ತೀವಿ ಪರ್ಸು ಮೊದಲ ಗುರುವಿನ ಗುಲಾಮ್ ಆಗ್ರಿ ಆ ನಂತರ ಹೆಂಡ್ರ ಗುಲಾಮ್ ಆಗ್ಲಾಕತ್ರಿ ಗುರುವಿನ ಗುಲಾಮ್ ಆದ್ರ ಬರೀ ಆಶೀರ್ವಾದ ಸಿಗಬೇಕು ಹೋಗಾಶ ಮತ್ತೆ ಹೆಂಡ್ರ ಗುಲಾಮ್ ಆದ್ರ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಟಜರಿ ಕಾಟ ಗಾದಿ ಮ್ಯಾಲ ರೈಲ್ ಅನ್ಬಿಟ್ಟು ಬೈಕ ಇವೆಲ್ಲಾ ಸಿಗತಾವ ಇವು ಎಲ್ಲಾ ಸಿಗಬೇಕಾದ್ರ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಬೈಕ್ ಸಿಗಬೇಕಾದ್ರ ಅಮೋಕ್ಷಿತ ಗುರುವಿನ ಆಶೀರ್ವಾದ ಇದ್ರೆ ಸಿಗತದ ಹಂಗ ಸಿಗಕ್ ಸಾಧ್ಯ ಇಲ್ಲ ಇವೆಲ್ಲಾ ಸಿಗ್ಬೇಕಲ್ಲ ಮಾತೆ ಮಾವ ಬಚ್ಚಿಬೇಕು ನೋಡು ಯಾಕಂದ್ರ ನೀನು ತಿಳ್ಕೊಳ್ಬೇಕಾಗಿದ್ದು ಬಹಳ ಹೌದು ಪರ್ಸು ಏನಾಯ್ತವ ಇವು ಎಲ್ಲಾ ಸಿಗಬೇಕಾರ ಅತ್ತಿ ಮಾವ ಬಹಳ ಗಟ್ಟಿ ಬೇಕಂತ ಹೇಳಿದಿ ನಮ್ಮ ಅತ್ತಿ ಮಾವ ಇದ್ರೆ ಕೊಡ್ತಾರವ ಕೇಳು ನಾವು ನೀವೆಲ್ಲಾರು ಮಾನವ ಜಲಮುಖ ಹುಟ್ಟಿ ಬಂದೇವಿ ಹುಟ್ಟಿ ಬಂದಿದ ಕರೆ ಅದ ಹುಟ್ಟಿ ಬಂದ ಬಳಕ ಮಾನವ ಜಲಮುಖ ಮುಕ್ತಿ ಆಗ್ಬೇಕಾರ ಏನ ಅತ್ತಿ ಮಾವನಿಂದ ಮುಕ್ತಿ ಆಗ್ತದೇನೋ ಗುರುವಿನಿಂದ ಮುಕ್ತಿ ಆಗ್ತದೋ
ನೀ ಹೇಳು ಮೊದಲು. ಗುರು ಬೇಕಲ್ಲ ಯವ, ಎದಕ್ಕ? ಮುಕ್ತಿ ಆಗಾಕ್ಯವ. ಮುಕ್ತಿ ಆಗ್ಬೇಕಾರ ಮೊದಲು ಗುರುವಿನ ಮಾಡ್ಕೋಬೇಕಾಗ್ಯದ, ಆ ನಂತರ ಹೆಂಡತಿ ಮಾಡ್ಕೋಬೇಕಾಗ್ಯದ. ಹೌದೌದು. ಕರ್ಸು, ನೀ ಮೊದಲು ಗುರುವಿನ ಮಾಡ್ಕೋ. ಗುರುವಿನ ಕಾಲಾಗ ಆಳಿನಾಳಾಗಿ ನೀ ದುಡಿದಿದ್ದೆ ಕರೆ ಅಂದ್ರೆ ಹತ್ತಿ ಮನ್ ಹುಡುಕಾಡೋದ್ ಬೇಡ, ಹೆಂಡತಿ ಹುಡುಕಾಡಬೇಡ, ನಿನ್ನ ಹುಡುಕಾಡ್ಕೊತ ಅವರೇ ಬೆನ್ನ ಹತ್ತಾರ. ಮುದಕ ನಿನ್ನ ಹುಡುಕಾಡ್ಕೊತ ಅವರೇ ಬೆನ್ನ ಹತ್ತಿ ಬರ್ತಾರ. ಮುದುಕುಂದ ಆಗ್ಯದ ನಿಂದದೀಗ, ಹೌದಿಲ್ಲ? ಇರ್ಲಿ, ಯಾಕಂದ್ರೆ ಮೊದಲು ನಾವು ಗುರುವಿನ ಗುಲಾಮ್ ಆಗ್ಬೇಕಾಗ್ಯದ. ಹೌದಾ? ಇವತ್ತ ಏನೋ ಹಾಡುವಂತ ಹಾಡಿನಲ್ಲಿ ಆ ಸೂರ್ಯನೊಳಗ ಏನೋ ಒಂದ ಕಾರ್ಯಕ್ರಮ ಎಡಿಬಿಡದ ಕಾರ್ಯಕ್ರಮ ನಡೆಯೋದ್ರಿಂದ ಸೂರ್ಯನೊಳಗ ಏನೋ ವ್ಯತ್ಯಾಸ ಹೊಂಟಾವು, ಹಾಗೆ ಆಗತ್ತವ. ಯಾಕಂದ್ರೆ ಒಂದು ಮಾತು ಹೇಳೋದದ, ಏನವಾದು? ಆ ಭಗವಂತ ತಾಳ ನಮ್ಮ ಕೈಯಾಗದ ಕರೆ ಸೂರ್ಯ ನಮ್ಮ ಕೈಯಾಗಿಲ್ಲ. ಜೋಲ್ ಯಾವಾಗ ಹೋಗತ್ತೆ ಹೇಳಾಕ ಬರಂಗಿಲ್ಲವ. ತಾಳ ಡಗ್ಗ ತಿಮ್ಮ ನಮ್ಮ ಕೈಯಾಗದ ಹೆಂಗ್ ಬೇಕಾದಂಗ ನುಡಿಸ್ಬೋದ ಕರೆ. ಆ ಭಗವಂತ ಸೂರ್ಯ ಯಾವಾಗ ಕೊಡ್ತಾನೆ ಅವಾಗ ಕಸ್ಕೋತಾನ ಗೊತ್ತಾಗಂಗಿಲ್ಲ. ಆ ಸೂರ್ಯನೊಳಗ ಏನೋ ವ್ಯತ್ಯಾಸ ಹೊಂಟದ. ಇರ್ಲಿ, ಆ ಸೂರ್ಯನ ಕಡೆ ಏನೋ ಲಕ್ಷ್ಯ ಕೊಡ್ಲಾರ್ದಂಗ ಇವತ್ತು ಹೆಣ್ಣು ಮಕ್ಕಳು ನಮ್ಮೋದವ ತಿಳ್ಕೊಂಡು ಏನೋ ತಪ್ಪನದ ಬಾಜುವತ್ತಿ ಒಪ್ಪನ ಸ್ವೀಕಾರ ಮಾಡಿ ಒತ್ತಿರ್ತನ ಕಾರ್ಯಕ್ರಮ ಕೇಳಿ ಮತ್ತೆ ನಮ್ಮನ ತುಂಬರನ್ನ ಆಶೀರ್ವಾದ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮನ್ನ ಕಟ್ಟು ಕಳಿಸ್ತಾರೆ ತಿಳ್ಕೊಂಡು ಕೂಡದೇ ಇರೋದ್ರಲ್ಲಿ ಶರ್ಮ ಶರಣಾರ್ಥಿ ಶರ್ಮ ಶರಣಾರ್ಥಿ ಹೇಳುತ್ತಾ ಬಹಳನ ಮಾತಾಡಂತ ವಿಶೇಷ ಬೇಡ. ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದರು ಕೂರಿಗೆ ಕೂಡ ಕಟ್ಟ್ಯಾರ. ಗುರುಗಳು ಕಟ್ಟ್ಯಾರು. ಮುಂದಿನ ಸಂದಿನ ಒಳಗ ಬಂದ ಆ ಯಾವ್ಯಾವ ಬೀಜ ಬಿತ್ತಾರ ಅನ್ನೋದು ಅವ್ರಿಗೆ ಗೊತ್ತದ. ಅವ್ರು ಹೆಂಗ ಮಾತಾಡ್ತಾರ ನೋಡ್ಕೊಂಡು ಮುಂದಿನ ಸಂದಿನ ಮಾತು ಹೇಳುತ್ತೆ ಅಂತ ಹೇಳಿ ಈಗ ಕಮಿಟಿಯರ್ ಎಲ್ಲಾರು ಕೂಡಿ ಒಂದ್ ಯಾವಾಗ ಒಂದ್ ರೂಲ್ಸ್ ಹಾಕಿ ಕೊಟ್ರಪ್ಪ ಅಂದ್ರ ಬಾಕಕ್ಕ. ಹಲೋ, ಎಲ್ಲ ಭಕ್ತರು ಶಾಂತತೆ ಮೊದಲು ಕಾಪಾಡ್ರಪ್ಪ. ನೀವು ಶಾಂತಕ ಹಾಲ ಮತದಾಗ 2 ಪ್ರಶ್ನೆ ಆಗ್ಬೇಕು, ಸಂಧಿಗೆ ಸಂದ ಬಿಡುಗಡೆ ಆಗ್ಬೇಕು, ಮತ್ತೆ 2 ವಿಷಯ ಹೇಳ್ರಿ. ನಾವ್ ಹೇಳುದ ಬೇರೆ ಆಕತ್ರಿ, ನೀವು 2 ವಿಷಯ ಹೇಳ್ರಿ. ವಿಷಯ ಇಟ್ಟು ಕೆಲಸ ಬೆಳೆಸ್ಕೊತ ಹೋಗ್ರಿ. ಹಾಲ ಮತದಾಗ ಪ್ರಶ್ನೆ ಏನ್ ಇಡ್ತಾರಲ್ಲ, ಸಂಧಿಗೆ ಸಂದ ಬಿಡುಗಡೆ ಆಗ್ಬೇಕು. ಬರ್ತೈತಿ ಅಂದ್ರೆ ಬರ್ತೈತಿ, ಇಲ್ಲಾದ್ರೆ ಇಲ್ಲ. ಜನಕ್ಕ ಇದು ಐತಪ್ಪ ಕರೆ ರೂಟತೆ ಇರ್ತೈತಿ, ಆ ಪ್ರಕಾರ ಕರೆ ಐತಂದ್ರೆ ಕರೆ, ಇಲ್ಲಾರ ಸುಳ್ಳತ್ತಂದ್ರೆ ಸುಳ್ಳ. ಮುಂದಿನ ಸಂಧಿ ಮುಂದಿನ ಸಂಧಿ ಹೇಳ್ತಾವ ಅಂತ ಹೇಳ್ಬೇಡ್ರಿ. ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಕೊಡ್ರತೇಳಿ ಹಾರೈಸ್ತು. ಅದಕ್ಕೆ ತಮ್ಮ ಏನಾಯ್ತವ? ಈಗ ಅವ್ರಿಗೆ ಬಿಡೋಣ, ನಾವೇ ಮಾತಾಡ್ ಕೇಳೇ ಬಿಡೋಣ್ರಿ. ವಿಷಯ ಇಡೋಣ್ರಿ. ಹೇಳ್ರಿ ನಾವು ಪರ್ಸು ಏನಾಯ್ತವ? ಆ ವಿಷಯ ಇಡುನು ಆ ಸರ್ಜೋಡಿ ಕಲಾವಿದರು ಸಿದ್ದಾಟಿಗೆ ಒಳಗ ಅವ್ರೊಂದೆರಡು ಪ್ರಶ್ನೆ ಸರ್ ಕಾಕರ್ ಹೇಳ್ಯಾರ. ಅವ್ರು ಹೇಳಾರು ಕರೆ ಜನಕ್ಕ ಕರೆ ಅನ್ಸಿರ್ಬೇಕು. ಯಾಕಪ್ಪ ಅಂದ್ರೆ ಸಿದ್ಧರ ವಿಷಯ ಎಲ್ಲಾರಿಗೂ ಗೊತ್ತದ. ಆ ಸುಳ್ಳು ಮಾತಾಡ್ತೀನಪ್ಪ ಅಂದ್ರ ಇಲ್ಲಿ ನಡೆಯಂಗಿಲ್ಲ. ಮುಂದ್ ಚಾನಲ್ ಆ ಚಾನಲ್ ಬಿಡು ನೀನು. ಇಲ್ಲಿ ಮೊದಲು ಅಮೋಘ ಸಿದ್ಧ ಅದಾನು. ಹೌದಿಲ್ಲ? ಆ ಸಿದ್ಧರ ಮುಂದೆ ಸುಳ್ಳು ನಡೆಯುವಂತ ವಿಷಯ ಇಲ್ಲ. ಆ ಜನಕ್ಕ ತಿಳಿವಂಗ ಮಾತಾಡ್ರಿ ಅಂತ ಹೇಳ್ಯಾರ. ಹೌದೌದು. ಆ ಜಗತ್ತದೊಳಗ ಎಲ್ಲ ಹಾಲು ಮತ್ತದ ವಿಷಯ ಅದ. ಆ ಒಂದು ಸಿದ್ಧನ ಜಾತ್ರೆ ನಡೆದದ. ಆ ಇದ್ರೊಳಗ ನೀವು ಹಿಡುವಂದ್ರೆ ಹಿಡುದದ. ಆ ಏನ್ ವಿಷಯ ಹಿಡುದದ? ಜಗತ್ತದೊಳಗ ಕಂಬಳಿ ಭಂಡಾರ ಇಡುನ್ರಿ. ಜಗತ್ತದೊಳಗ ಆ ಕಂಬಳಿಯಿಂದ ಏನೇನ ಪವಾಡ ಆಗ್ಯದ, ಮತ್ತು ಆ ಭಂಡಾರದಿಂದ ಏನೇನ ಪವಾಡ ಆಗ್ಯದ. ಸರಜೋಡಿ ಕಲಾವಿದರು ಕಂಬಳಿ ಹಿಡ್ಕೊಂಡ್ರಪ್ಪ ಅಂದ್ರ ನಮಗ್ ಭಂಡಾರ ಇರ್ಲಿ, ಅವ್ರು ಭಂಡಾರ ಹಿಡ್ಕೊಂಡ್ರಪ್ಪ ನಮಗ ಕಂಬಳಿ ಇರ್ಲಿ. ನೀವು ಇಬ್ರು ಹಿಡ್ಲಿಕ್ಕಂದ್ರ ನನಗಿರ್ಲಿ. ನೀ ಕಾಮಿಡಿ ಮಾಡೋದ್ರಾಗ ಮಾಡಕತ್ತಿ. ವಿಷಯ ಇದನ್ನ ಇಟ್ಟಿದ್ದದ. ಆ ಸರ್ಜೋಡಿ ಕಲಾವಿದರು ಸರ್ ಮುಂದಿನ ಸಲ ಹೋಗಿ ಸಿದ್ಧಾಟಿಗೆ ರೂಪದೊಳಗ ಒಂದೆರಡು ಪ್ರಶ್ನೆ ಕೇಳ್ತಾರ, ಮತ್ತ ನಾವು ಮುಂದೆ ಮಾತಾಡೋದ. ಚಾಲಾಡಿ ಸರ್ಜೋಡಿ ಕಲಾವಿದ್ರು ಪಾಳ್ಯ.